ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ತಿನ ಸಂಸ್ಥೆಯಿಂದ ದಾಂಡೇಲಿಯಲ್ಲಿ ಮೊದಲನೇ ಸಭೆ. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ತಿನ ಸಂಸ್ಥೆಗೆ ಉತ್ತರ ಕನ್ನಡ ಜಿಲ್ಲೆಗೆ ದಾಂಡೇಲಿ ತಾಲೂಕಿನ ರೇಣುಕಾ ಬಂದಂ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ ಸಂಸ್ಥೆಯ ಸಭೆ ಸಂಘಟನೆಯ ಮುಖಂಡರ ಸಮ್ಮುಖದಲ್ಲಿ ಗುರುವಾರ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ರೇಣುಕಾ ಬಂದಂ, ರಾಷ್ಟ್ರೀಯ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ್ ಪರಿಷತ್ ಸಂಸ್ಥೆಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ಅನಿಸುತ್ತದೆ ಎಂದರು. ಜಿ. ಪೆರುಮಾಲ ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ವಿ.ಪಿ. ಪೆರುಮಾಲ ಕಾನೂನಿನ ಅರಿವು ಮೂಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಮಾನವ ಹಕ್ಕುಗಳ ಅಧ್ಯಕ್ಷ ರತ್ನಂ ಬಂಡಿ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡರು ಹಾಗೂ ತಾವು ಸಹಕರಿಸುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ನೀಲಾ ಮಾದರ್ ಮಾತನಾಡಿ ನಗರದಲ್ಲಿ ಆಗುತ್ತಿರುವ ಮಾದಕ ವಸ್ತುಗಳನ್ನು ತಡೆಯುವುದರ ಬಗ್ಗೆ ಮಾಹಿತಿ ಮೂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಅನುರಾಧ ಜಾಧವ್, ಉಜ್ವಲಾ ಗಾವಡೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ರೇಷ್ಮಾ ಶೆಟ್ಟಿ, ಸಮೃದ್ಧಿ ಸಂಘಟನೆಯ ಅಧ್ಯಕ್ಷರಾದ ಜಯಾ ನಾಯಕ್, ಸರ್ವಧರ್ಮ ಸಂಘಟನೆಯ ಅಧ್ಯಕ್ಷರಾದ ಕರ್ನಮ್ಮ, ವಿದ್ಯಾ ಪಾಟೀಲ್, ರಮ್ಯಾ ಪಾಟನ್ಕರ್, ರೇಣುಕಾ ಭಜತ್ರಿ, ಶಕೀಲಾ ಬಾನು, ನಸ್ರೀನ್ ಪಟೇಲ್, ಆಯಿಷಾ ಮುಕಾಶಿ, ರೇಣುಕಾ ಬುಚುಡಿ, ಮಾಯಾ ಕಕ್ಕೇರಿ, ಪ್ರತೀಕ್ಷಾ ಬೋಗ್ಲೆ, ಮಂಜುಳಾ ಜೋಗು, ಲಕ್ಷ್ಮೀ ಬೋವಿವಡ್ಡರ್, ಸುಚಿತಾ ದೇವದಾಸ್, ರೂಪಾ ಹೊಸೂರ್, ದೀಪಾ ಆಚಾರ್ಕರ್, ಲಲಿತಾ, ದಿಲ್ಶಾದ್ ಸೌನೂರ್, ವಾಸಂತಿ, ಸರಸ್ವತಿ, ಮಂಗಲ, ಜ್ಯೋತಿ ಇದ್ದರು. ಕೈ ಜೋಡಿಸಿ ಸಹಕರಿಸುವುದಾಗಿ ಭರವಸೆ ನೀಡಿ ರೇಣುಕಾ ಬಂದಂ ಅವರನ್ನು ಸನ್ಮಾನಿಸಲಾಯಿತು. ಉಳಿತದಲ್ಲ ಎಲ್ಲ ಹೋಯ್ತು, ಕಸ ಕಡ್ಡಿ ಎಲ್ಲ ಉಳಿದಿರೋ ನಮ್ಮ ದಾಂಡೇಲಿ ನಗರದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಸುಮಾರು ವರ್ಷಗಳಿಂದ ನಾನು ದಾಂಡೇಲಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದಿರೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 10 ವರ್ಷದಿಂದ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಎಲ್ಲರನ್ನೂ ನಾನು ನೋಡಿದ್ದೀನಿ, ಎಲ್ಲರ ಜೊತೆಗೂ ಬೆರೆತು ಎಲ್ಲರ ಒಂದು ಕಷ್ಟ ಸುಖದಲ್ಲಿ ನಾವು ಜೊತೆಗಿದ್ದು ನಮ್ಮಿಂದ ಆಗಿರುವಂಥ ಸಹಾಯ ನಾವು ಮಾಡಿ, ಬೇರೆ ಕಡೆಯಿಂದ ಆಗಿರುವಂಥ ಸಹಾಯಗಳನ್ನ ಮಾಡ್ತಾ ಅಲ್ಲಿವರೆಗೂ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ನಾನು ನೋಡಿರೋದು ಕೆಲವೊಂದು ಮಣಿಗಳು. ಎಲ್ಲರೂ ಇಲ್ಲಿದ್ದೀರಿ, ನಾನು ಒಬ್ಬೊಬ್ಬರದೇ ಹೆಸರು ಹೇಳ್ತೀನಿ, ಯಾಕಂತಂದ್ರೆ ಕೆಲವೊಂದು ಸಭೆಗಳಲ್ಲಿ ನಾವು ಹೇಳ್ತೀವಿ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಆಗಲಾರದೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿ ಹೇಳ್ತೀವಿ. ಹೌದಾ? ಬನ್ನಿ ಮೇಡಮ್. ಮೇಡಮ್ ಮಾನವ ಹಕ್ಕುಗಳ ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ, ನಾವು ನಿಮ್ಗೆ ಹೇಳಿ ಗುರುತಿಸ್ಕೊಳ್ಳೋ ಅಂತ ಏನಿಲ್ಲ. ಇದೇನು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ನಿಮಗೆ ಗುರುತಿಸಿ ಇವತ್ತು ಪೋಸ್ಟ್ ಕೊಟ್ಟಿದ್ದಾರಲ್ಲ, ಅದು ಒಳ್ಳೆ ಪೋಸ್ಟೇ ಕೊಟ್ಟಿದ್ದಾರೆ. ಅದು ನೀವು ಕೊನೆವರೆಗೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ, ಅದ್ರ ಸಪೋರ್ಟಿಗೆ ನಾವೆಲ್ಲ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಎಲ್ಲರೂ ಸೇರ್ಕೊಂಡು ಇದು ಹ್ಯೂಮನ್ ರೈಟ್ಸ್ ಅಂತ ಏನ್ ಬಂದಿದೆಯಲ್ಲ, ಇಲ್ಲಿಗೆ ನಿಂತ್ಕೊಂಡು ಹೊರಟಿದ್ದೆ ಮುಂದುವರಿತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಇದು ಮುಂದಿನ ದಿನದಲ್ಲಿ ಒಂದು ಜಿಲ್ಲಾ ಒಂದು ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿ ಬಂದು ಮುಂದಿನ ದಿನದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ತಡೆಗಟ್ಟುವ ಒಂದು ಕೆಲಸವನ್ನು ನೀವು ಮಾಡ್ತೀರಾ, ಅದು ಒಂದು ನೀವು ಛಲವಾಗಿ ತಗೊಳ್ತೀರಾ, ಅದು ಮುಂದೆ ನೀವು ಮಾಡ್ತೀರಾ ಅನ್ನುವಂಥ ಭರವಸೆ ಕೂಡ ನಮಗಿದೆ. ನಾವು ಕೂಡ ಅದರಲ್ಲಿ ಸಾಥ್ ಕೊಡ್ತೇವೆ, ನಮ್ಮ ಕೈಲೇ ಎಷ್ಟಾಗುತ್ತೆ ನಾವು ಅಷ್ಟು ಸಾಥ್ ಕೊಡ್ತೇವೆ. ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅನ್ಯಾಯ, ದೌರ್ಜನ್ಯ ಅವು ಇವು ಬಹಳ ಆಗ್ತಾ ಇದ್ದಾವೆ. ಪ್ರತಿಯೊಂದು ಸುಮ್ಮನೆ ಅಲ್ಲಿ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅದು ಹೇಳುದು ಬೇಡ. ಒಂದು ಸಂಘಟನೆಯಲ್ಲಿ ಸೇರ್ಕೊಂಡೇ ಗೊತ್ತಾಗುವುದು ಅದರ ಮಹತ್ವ ಏನು ಅನ್ನೋದು ಆಗ್ಬೇಕು. ಈ ಒಂದು ಒಳ್ಳೆ ಒಂದು ಯೋಜನೆ, ಒಳ್ಳೆ ಒಂದು ಏನ್ ತಂದಿದ್ರಲ್ಲ ನೀವು ಮಾನವ ಹಕ್ಕು, ನಿಜವಾಗ್ಲೂ ಸರಿ ಸಮರ್ಪಕವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಅವ್ರ ಜೊತೆ ಈಗ ನಾನು ಬಹಳಷ್ಟು ಮಂದಿ ನನ್ನ ಜೊತೆ ಇರೋರೆಲ್ಲ ಅವ್ರ ಜೊತೆ ಇದ್ದವ್ರೆ. ಎಲ್ಲಾ ಹೆಣ್ಮಕ್ಳು ಪ್ರತಿಯೊಬ್ರು ಹೇಳ್ತಾರೆ, ಅವ್ರ ಜೊತೆ ಯಾರು ಹೋಗ್ತಾರೆ ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ, ಅದೇ ತರ ಮನೆಗೆ ಮುಗಿಸೋ ಮಟ್ಟನ ಅವ್ರ ಪೂರ್ತಿ ಜವಾಬ್ದಾರಿ ತಗೋತಾರೆ ಅಂತ ಯಾವಾಗಲೂ ಇದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಇದು ನಮ್ಗೆ ಎಲ್ಲರಿಗೂ ತುಂಬಾ ಖುಷಿ ತಂದಿದೆ.
ನೀವೇನೀಗ ರಾಷ್ಟ್ರೀಯ ಅಪರಾಧ ತಡೆ ಅಂತ ಹೇಳಿದ್ವಿ, ಇದು ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಯಾವುದೇ ಅಪರಾಧ ಇದ್ರೂ ಸಹ ಅದನ್ನು ತಡೆ ಕಟ್ತಿದ್ದಾರೆ. ನಾವು ನಮ್ಮೆಲ್ಲ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ ಯಾವಾಗಲೂ. ಖಂಡಿತ. ಥ್ಯಾಂಕ್ ಯು.